ಬರೀ ಮಂಡ್ಯ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡೋದು ಅಂತಲ್ಲ, ಕಂಪ್ಲೀಟ್ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಎಲ್ಲೂ ಈ ರೀತಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಜೆ ಡಿ ಎಸ್ನವ್ರದ್ದು. ಎಸ್. ಈಗ ಪರ್ಟಿಕ್ಯುಲರ್ಲಿ ಮಂಡ್ಯ ಅಂತ ನಾವೇನು ತೊಗೊಳಕ್ಕೆ ಹೋಗ್ತಾ ಇಲ್ಲ. ಇನ್ನು ಕೆಲವೊಂದು ವಿಚಾರ ಹೇಳಬೇಕು, ನಮ್ಮ ಕಾಂಗ್ರೆಸ್ ಸ್ನೇಹಿತರಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ಬೋದಾಗಿತ್ತು. ಒಂದು ರಾಷ್ಟ್ರೀಯ ಪಕ್ಷ ಆಗಿರುವಂಥ ಕಾಂಗ್ರೆಸ್ ಅವರು ನಿಮಗೆ ಸತತವಾಗಿ 3 ಲೋಕಸಭಾ ಎಲೆಕ್ಷನ್ಸಲ್ಲಿ ಅವ್ರು ತಗೊಂಡಿರೋವಂಥ ರಿಸಲ್ಟ್ಸ್ನ ಕೆಲವೊಂದು ಚೂರು ಮೆಲ್ಕು ಹಾಕೋಣ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಅವ್ರು ತಗೊಂಡಿರುವಂಥ ಸೀಟು 44, 55, 99. ಕಾಂಗ್ರೆಸ್ ಅವರ ನೀತಿ ಏನಿತ್ತಲ್ವ ಈ ಹಿಂದೆ, ಯಾರೋ ಒಬ್ಬರಿಗೆ ಓಲೈಸೋದು ಅಥವಾ ಡಿವೈಡ್ ಆ್ಯಂಡ್ ರೂಲ್, ಅಥವಾ ಯಾವುದು ನಾವೆಲ್ಲರ ಜೊತೆನೂ ಇದ್ದೀವಿ ಅಂತ ಅಂದ್ಬಿಟ್ಟು ಬರೀ ವೋಟಿಂಗೋಸ್ಕರ ಯೂಸ್ ಮಾಡ್ಕೊಳ್ಳೋಂಥದ್ದು, ನಿಮಗೆ ಇನ್ನೊಂದು 20 ವರ್ಷ ಆದರೆ 100 ವರ್ಷ ಆಗುತ್ತೆ. ಯಾವ ಸಮುದಾಯಗಳನ್ನು ಇವರು ವೋಟಿಗೋಸ್ಕರ ಯೂಸ್ ಮಾಡಿದ್ರೋ ಇವತ್ತಿನವರೆಗೂ ಅವರು ಅದೇ ಫೈನಾನ್ಷಿಯಲ್ ಅಥವಾ ಸೋಷಿಯಲ್ ಎಕನಾಮಿಕಲ್ ಸ್ಟೇಟಸಲ್ಲೇ ಇದ್ದಾರೆ. ಎಲ್ಲೂ ನಿಮಗೆ 3 ಜನರೇಷನಲ್ಲಿ ಅವ್ರು ಹೇಳ್ತಾರೆ ನಾವು ಅಲ್ಪಸಂಖ್ಯಾತರು ಓಲೈಸ್ತೀವಿ ಅಂತ ಹೇಳ್ತಾರೆ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಓಪನ್ ಚಾಲೆಂಜ್ ಆಗ್ತೀನಿ, 1000 ಉದಾಹರಣೆ ನನಗೆ ಕಾಂಗ್ರೆಸ್ ಅವರು ಕೊಡಿ. ಯಾವ ಒಂದು 3 ತಲೆಮಾರು ಇರುವಂಥ ನೀವು ದಲಿತರು, ಅಹಿಂದರು, ಮುಸ್ಲಿಮರು, ಮತ್ತೊಬ್ಬರು ಅವ್ರನ್ನ ನೀವು ಉದ್ಧಾರ ಮಾಡಿದ್ದೀರಾ, ಮೇನ್ ಸ್ಟ್ರೀಮ್ ಕರ್ಕೊಂಬಂದಿದ್ದೀರಾ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅವರು ಚಾಲೆಂಜ್ ಮಾಡಲಿ.